ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತೀರಾ? ಬೇಲೂರಿಗೆ. ಹೋಗ್ತಾ ದಾರಿಲಿ ಜಾಗಲ್ ಹತ್ರ ಕಾಫಿ ಕುಡ್ಕೊಂಡು ಮತ್ತೆ ಪಯಣ ಮುಂದುವರಿಸೋದು. ಫುಲ್ ದಾರಿ ಉದ್ದಕ್ಕೂ ಗಣಪತಿಗಳನ್ನೇ ಇಟ್ಟಿದ್ದಾರೆ. ಟೆಂಪೋದಲ್ಲೆಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. 2 hour ಜರ್ನಿ ಆಯಿತು. ಕೊನೆಗೂ ಬೇಲೂರು ತಲುಪಿದೆವು. ಕರ್ನಾಟಕದ ಹೆಮ್ಮೆ, ಶಿಲ್ಪಕಲೆಯ ನಾಡು ಬೇಲೂರು ಚೆನ್ನಕೇಶವ ದೇವಾಲಯ. ಹಳೆಯ ಹೊಯ್ಸಳರ ಕಾಲದ ಅದ್ಭುತ ಕಲೆ ಇಲ್ಲಿ ಜೀವಂತವಾಗಿದೆ. ಶಿಲ್ಪಿಗಳ ಪ್ರತಿಯೊಂದು ರೇಖೆಯಲ್ಲಿ ದೇವರ ಭಕ್ತಿ ಮೂಡಿದೆ. ಬೇಲೂರು ಹೊಯ್ಸಳರ ರಾಜಧಾನಿಯ ಶಿಲ್ಪದ ಕಾವ್ಯ. ನಮ್ಮ ಮನೆ ದೇವರು ಚೆನ್ನಕೇಶವ ಸ್ವಾಮಿ. ಸೌಂದರ್ಯದ ಸ್ವರೂಪ. ಭಕ್ತರ ಪ್ರಾರ್ಥನೆ ಕೇಳಿ ಪ್ರತಿಯೊಬ್ಬರ ಮನದಾಳವನ್ನು ತಲುಪುವ ದೇವರು. ನಮ್ಮ ಮನೆ ದೇವರಾಗಿ ಪ್ರತಿದಿನ ನಮಗೆ ಕಾಪಾಡುವ ಚೆನ್ನಕೇಶವ ಸ್ವಾಮಿ ನಮ್ಮ ಬದುಕಿನ ಹಾದಿಗೆ ಆಶೀರ್ವಾದ ನೀಡಲಿ. ದೇವರ ದರ್ಶನ ಮಾಡಿಕೊಂಡು ಪ್ರಸಾದಕ್ಕೆ ಹೋದು. ಅಲ್ಲಿ ತುಂಬ ಮಳೆ ಬರ್ತಾ ಇತ್ತು. ಆದರೂ ಸ್ವಲ್ಪ ವೆಯ್ಟ್ ಮಾಡಿವು. ಮಳೆ ಕಮ್ಮಿ ಆಯಿತು. ಸ್ವಲ್ಪ ಹಂಗೆ ನೆನ್ಕೊಂಡೆ. ಪುಷ್ಪಗಿರಿಗೆ ಹೋಗೋಣ ಅಂದ್ಕೊಂಡು ಮಳೆ ಬರ್ತಾ ಇದ್ರಿಂದ ಹೋಗಲಿಲ್ಲ. ಬರ್ತಾ ಕಣಿವೆ ಬಸವೇಶ್ವರ ಅಂತ ಸಿಗುತ್ತೆ, ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದು ಮನೆಯಲ್ಲಿ ಸಂಜೆ ನಮ್ಮ ಪಾಪ ಕರಾಟೆ ಕ್ಲಾಸ್ಗೆ ಹೋಗ್ತಾನೆ. ಅಲ್ಲಿ ಗಣಪತಿ ಪೂಜೆ ಇದೆ ಅಂದರು. ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.